ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜುಲೈ ತಿಂಗಳು ಹೇಗಿರುತ್ತೆ, ಏನು ಚಾಲೆಂಜ್ ಇದೆ, ಏನು ಬ್ಲೆಸ್ಸಿಂಗ್ ಇದೆ, ಔಟ್ಕಮ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಡೀಟೇಲ್ಡ್ ರೀಡಿಂಗ್ ಅಂತಲೇ ಹೇಳ್ಬೋದು ಜುಲೈ ತಿಂಗಳದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ದ ವೀಲ್, ಆಪ್ಷನ್ ನಂಬರ್ 2ಅಲ್ಲಿದೆ ದ ಚಾರಿಯಟ್. ಓಕೆ, ಸೊ ಎಸ್, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವ ಕಾರ್ಡ್ ನಿಮ್ಮನ್ನು ಕರಿತಾ ಇದೆ ನೋಡಿ ಅದನ್ನ ನೀವು ಚೂಸ್ ಮಾಡ್ಬೋದು. ಬೇಕಂದರೆ ನಂಬರ್ ನೋಡಿಬಿಟ್ಟು ಚೂಸ್ ಮಾಡ್ಬೋದು. ಬೇಕಂದರೆ ಅದರ ದ ವೀಲ್ ಬರ್ತಿದೆ, ದ ಚಾರಿಟ್ ಬರ್ತಿದೆ, ಸೊ ಅದನ್ನ ನೋಡಿಬಿಟ್ಟು ಚೂಸ್ ಮಾಡ್ಬೋದು. ಅದು ಆಗಿಲ್ಲ ಅಂತಂದರೆ ಮೆಸೇಜಸ್ ಇದೆ, ಅದನ್ನು ನೋಡಿಬಿಟ್ಟು ಚೂಸ್ ಮಾಡ್ಬೋದು. ಅದು ಆಗಿಲ್ಲ ಅಂತಂದರೆ ಇಮೇಜ್ ಇದೆ, ಸೊ ಅದನ್ನು ನೋಡಿಬಿಟ್ಟು ಕೂಡ ಚೂಸ್ ಮಾಡ್ಬೋದು. ಇವತ್ತು ಕೂಡ ಅಷ್ಟೇ, ನಾನು ನಿಮಗೆ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡೋದಿಲ್ಲ, ಇಂಟ್ಯೂಟಿವ್ಲಿ ಆಗಿ ನೀವು ಪಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಬನ್ನಿ ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ದ ವೀಲನ್ನು ಚೂಸ್ ಮಾಡಿದ್ದೀರಾ. ಸೊ ಹಾಗೆ ಇದರ ಮೆಸೇಜ್ ಏನಿದೆ ನೋಡಿ, ನಾನು ಕೊನೆಗೆ ನಿಮಗೆ ಕೊಡ್ತೀನಿ ಏನು ಅಂತ. ಸೊ ರೈಟ್ ನಾನು ಇವಾಗ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಓಶೋ ಡೆಕ್ಕಿಂದ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. ಥ್ಯಾಂಕ್ ಯು. Thank you so much. Pile number 1. Thank you so much. Okay. Thank you. Pile number 1. Okay. ಸೊ ಇಲ್ಲಿ ಇಡೋದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಲೆಟ್ಸ್ ಸಿ. ಓಕೆ, ಓಕೆ. ಸೊ ನಾನು ಸ್ವಲ್ಪ ಕಾರ್ಡ್ಸ್ ಎಲ್ಲ ನಿಮಗೆ ಸರಿಯಾಗಿ ಕಾಣುವಾಗೆ ಇಟ್ಟು ಮತ್ತೆ ರೀಡಿಂಗ್ನ ಶುರು ಮಾಡ್ತೀನಿ. ಓಕೆ, ಸೊ ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಪೋಸ್ಟ್ಪೋನ್ಮೆಂಟ್. ಓಕೆ, ಸೊ ಈ ಮಂತ್ ಏನಿದೆ ನೋಡಿ, ಸ್ವಲ್ಪ ವಿಷಯಗಳನ್ನು ನೀವು ಪೋಸ್ಟ್ಪೋನ್ ಮಾಡುವಂಥ ಎನರ್ಜಿ ಕಾಣ್ತಾ ಇದೆ. ಓಕೆ, ಲೈಕ್ ಏನು ಹೇಳ್ತೀರಿ ಅಂತಂದರೆ, ನಾವು ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಬರ್ತ್ಡೇ ಇದೆ ಅಂತ ಇಟ್ಕೊಳ್ಳೋಣ, ಶನಿವಾರ ಇದೆ ಅಂತ ಇಟ್ಕೊಳ್ಳೋಣ. ಬಟ್ ನೀವು ಅದನ್ನ ಏನು ಮಾಡ್ತಾಯಿದ್ದೀರಾ, ಮುಂದಕ್ಕೆ ಹಾಕ್ತಾಯಿದ್ದೀರಾ, ಇಲ್ಲ ಈ ಟೈಮಲ್ಲಿ ನಾನು ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ಸೊ ಸಂಡೇ ಮಾಡೋಣ ಅಂತ. ಸೊ ಅಂಥ ಎನರ್ಜಿ ರೈಟ್ ನಾವು ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಒಂದು ಎನರ್ಜಿ ಇನ್ನೊಂದು ಹೇಗೆ ಅಂತಂದರೆ, ತುಂಬ ಲೈಟ್ ಆ್ಯಂಡ್ ವೆರಿ ಕಾಮ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅಂತಂದರೆ ನೀವು ಜುಲೈ ತಿಂಗಳು ತುಂಬ ಹರಿಬರಿ ಇರೋದಿಲ್ಲ, ಅಂತಂದರೆ ಕೈಯಲ್ಲಿ ಮಾಡು ಕಾಲಲ್ಲಿ ಮಾಡು ಕೆಲಸ ಆ ಥರ ಇರೋದಿಲ್ಲ. ಸ್ವಲ್ಪ ರೆಸ್ಟ್ ಮೋಡಲ್ಲಿ ಇರ್ತೀರಾ. ಹಾಗೆ ಏನೆಲ್ಲ ನಿಮಗೆ ಲೈಕ್ ಒಂದೇ ಸಲ ಮಾಡಬೇಕು, ಇದನ್ನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ನೋಡಿ, ಅದನ್ನು ನಿಧಾನವಾಗಿ ನೀವು ಪೋಸ್ಟ್ಪೋನ್ ಮಾಡ್ತೀರಾ. ಸೊ ಅಂಥ ಎನರ್ಜಿ ರೈಟ್ ನಾವು ನನಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲ ಅಂದರೆ ನಿಮಗೆ ಕೆಲವೊಂದು ವಿಷಯಗಳು ಪೋಸ್ಟ್ಪೋನ್ ಆಗಬಹುದು.
ಸೊ ಅಂಥ ಎನರ್ಜಿ ರೈಟ್ ನಾವು ನಾನು ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ಗೆ ನೀವು ಟ್ರಾವೆಲ್ ಕೂಡ ಇರ್ಬೋದು, ಟ್ರಾವೆಲ್ ಹೋಗ್ತಾ ಇದ್ರೆ ಬಟ್ ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಓಕೆ, ಸೊ ಅಂಥ ಎನರ್ಜಿ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರ ನಡೀತಾ ಇದೆ. ಬೇಸರ ಮಾಡುವಂಥ ಅವಶ್ಯಕತೆ ಇಲ್ಲ. ಪೋಸ್ಟ್ಪೋನ್ ಆಯಿತು, ಹೀಗಾಯಿತು ಹಾಗಾಯಿತು ಅನ್ನೋದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಇದು. ಓಕೆ, ಸೊ ಆದಷ್ಟು ಕಾಮ್ ಆ್ಯಂಡ್ ಆದಷ್ಟು ರೆಸ್ಟ್ ಮೋಡ್ ಇರಬಹುದು. ಬಟ್ ಏನೇ ಆಗುತ್ತೆ ಒಳ್ಳೆಯದಕ್ಕಾಗುತ್ತೆ ಅನ್ನೋ ಒಂದು ಮನೋಭಾವನೆಯನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಜುಲೈ ತಿಂಗಳಲ್ಲಿ. ಸೊ ಅಂಥ ಒಂದು ಎನರ್ಜಿ ರೈಟ್ ನಾವು ನನಗೆ ಕಾಣ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ. ಎಸ್, ಚಾಲೆಂಜಿಂಗ್ ಏನು ಬರ್ಬೋದು? ಫೈಟ್ ಮಾಡುವಂತಹ ಒಂದು ಚಾಲೆಂಜನ್ನು ನೀವು ಫೇಸ್ ಮಾಡ್ಬೋದು ಜುಲೈ ತಿಂಗಳಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಪೋಸ್ಟ್ಪೋನ್ಮೆಂಟ್ ಬಂದಿದೆ. ಏನೇ ವಿಷಯ ಇರ್ಬೋದು, ಹರಿಬರಿಯಲ್ಲಿ ತಕ್ಷಣ ಡಿಸಿಷನ್ಸ್ನ ತಗೊಳ್ಬೇಡಿ. ಫೈಟಿಂಗ್ ಮೋಡಲ್ಲಿ ಇಲ್ಲ, ಆಗಲೇಬೇಕು, ಮಾಡಲೇಬೇಕು, ಮಾಡೋದಕ್ಕೆ ಹೋಗಬೇಡಿ. ತುಂಬ ಕಾಮಾಗಿ ಮಾಡುವಂಥ ಅವಶ್ಯಕತೆ ಇದೆ, ತುಂಬ ನಿಧಾನವಾಗಿ ಮಾಡುವಂಥ ಅವಶ್ಯಕತೆ ಇದೆ. ಯೋಚನೆ ಮಾಡಿ ಆದಷ್ಟು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿದಿರಿ ಅಂತ ಇಟ್ಕೊಳ್ಳಿ, ನೀವು ಎಲ್ಲವನ್ನು ಜಯಿಸಿದ ಹಾಗೆ. ಓಕೆ, ಸೊ ಮಾನವ ಫಸ್ಟ್ ಆಫ್ ಆಲ್ ಅವನ ಮೈಂಡನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಕೋಪ ಇರ್ಬೋದು, ಎಮೋಷನ್ಸ್ ಇರಬಹುದು, ಏನೇ ಇರ್ಬೋದು, ಅದನ್ನ ಕಂಟ್ರೋಲ್ ಮಾಡಿದಂತಂದರೆ ಅವನು ಎಲ್ಲವನ್ನ ಜಯಿಸಿದ ಹಾಗೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ಇದು ಚಾಲೆಂಜ್. ಫೈಟಿಂಗ್ ಮೋಡ್ ತುಂಬ ಚಾಲೆಂಜ್ ಅಂತ ಅನಿಸ್ಬಹುದು. ಚಾಲೆಂಜಿಂಗಲ್ಲಿ ಫೈಟಿಂಗ್ ಮೋಡ್ ಬಂದಿದೆ, ಇಲ್ಲಿ ಫೈಟಿಂಗ್ ಎನರ್ಜಿ ಬಂದಿದೆ. ಓಕೆ, ಸೊ ಹಾಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಆ್ಯಂಡ್ ಬೇರೆಯವ್ರ ಜೊತೆ ಕೂಡ ಜಗಳಕ್ಕೆ ಎಲ್ಲ ಹೋಗಬೇಡಿ. ಆದಷ್ಟು ಜುಲೈ ತಿಂಗಳಲ್ಲಿ ಕಾಮ್ ಆಗಿ ನಿಮ್ಮಲ್ಲಿ ನೀವಿರಿ. ಲೈಕ್ ನೀವೇನು ಸರಿ ಮಾಡ್ತಾಯಿದ್ರೆ, ಏನು ತಪ್ಪು ಮಾಡ್ತಾಯಿದ್ರ ಅನ್ನೋದನ್ನು ಮೆಲುಕು ಹಾಕಿ ನೋಡಿ. ಯಾರ ಜೊತೆನೂ ಜಗಳ ಇರಬಹುದು ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲೇಜಿನೆಸ್. ಓಕೆ, ಯಾವ ಥರದ ಆ್ಯಕ್ಷನ್ನ ನೀವು ತಗೊಳ್ಬೇಕು ಅಂತಂದರೆ ಈ ಮಂತಲ್ಲಿ ಲೇಝಿ ಎನರ್ಜಿಯಿಂದ ಆದಷ್ಟು ಹೊರಗೆ ಬನ್ನಿ. ಲೇಝಿ ಎನರ್ಜಿಯಿಂದ ಯಾವ್ಯಾವ ಕೆಲಸ ಯಾವಾಗ ಮಾಡಬೇಕು ನೋಡಿ ಅದನ್ನು ಮಾಡಿ. ಬಟ್ ಲೇಝಿ ಎನರ್ಜಿಯಿಂದ ಆದಷ್ಟು ಹೊರಗೆ ಬನ್ನಿ. ಆಲಸ್ಯತನ ಮಾಡೋದಕ್ಕೆ ಹೋಗಬೇಡಿ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಆಲಸ್ಯತನ. ಟಾಯ್ಲೆಟ್ ಜೋರು ಬಂದಿದೆ ಬಟ್ ಸ್ವಲ್ಪ ಹೊತ್ತು ನಿಲ್ತೀನಿ, ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ, ಮತ್ತೆ ಹೋಗ್ತೀನಿ. ಇಲ್ಲಾಂದರೆ ಬರೆಯೋದು ಕೂಡ ಇರ್ಬೋದು. ಇವಾಗ ಈ ಒಂದು ಟಾಸ್ಕನ್ನು ಪೂರ್ತಿ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಅದು ಸ್ವಲ್ಪ ಏನಾಗುತ್ತೆ, ಲೇಜಿನೆಸ್ಸಿಗೆ ಕೂಡ ಕನ್ವರ್ಟ್ ಆಗುತ್ತೆ. ಮಾಡೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಟಿಪ್ ಟಾಪ್ ಆಗಿರಿ. ನೀವೆಷ್ಟು ಟಿಪ್ ಟಾಪ್ ಆಗಿರ್ತೀರ ನೋಡಿ ಅಷ್ಟು ಒಳ್ಳೆಯದು. ಈ ಲೇಜಿನೆಸ್ಸಿಂದ ನೀವು ಹೊರಗೆ ಬಂದರೆ ಒಳ್ಳೆ ಆ್ಯಕ್ಷನ್ನ, ನಿಮ್ಮ ಲೈಫ್ ರಿಲೇಟೆಡ್ ಒಳ್ಳೆ ಆ್ಯಕ್ಷನ್ನ ನೀವು ತೊಗೊಳ್ತೀರಿ ಅಂತಂದರೆ ಯಾವ ಬ್ಲೆಸ್ಸಿಂಗ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ ಅನ್ನೋದನ್ನು ನೋಡೋಣ. ದ ರೆಬಲ್. ವಾವ್, ಅದೇ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ನಿಮ್ಮ ಮೈಂಡನ್ನು ನೀವೆಷ್ಟು ಕಂಟ್ರೋಲ್ ಮಾಡ್ತೀರಾ. ಸೊ ಈ ಲೇಝಿ ಎನರ್ಜಿನ ಆದಷ್ಟು ಕಂಟ್ರೋಲ್ ಮಾಡಿ. ಕಂಟ್ರೋಲ್ ಇನ್ ದ ಸೆನ್ಸ್, ನಿಮಗೆ ಮಾಡೋದಕ್ಕೆ ಇಷ್ಟ ಇಲ್ಲ, ಲೇಝಿ ಫೀಲ್ ಆಗ್ತಿದೆ, ನಾವು ಹೊರಗಡೆ ಹೋಗೋದಿದೆ ಬಟ್ ಲೇಝಿ ಫೀಲ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಹೋಗೋಕ್ಕಾಗ್ತಿಲ್ಲ, ಹೋಗಿ ಬನ್ನಿ. ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಬನ್ನಿ. ಯಾವ ಕೆಲಸ ಯಾವ ಟೈಮಿಗೆ ಮಾಡಬೇಕು ಅದನ್ನ ಮಾಡಿ ಮುಗಿಸಿ. ಆವಾಗ ಒಳ್ಳೆ ಎನರ್ಜಿನ ನೀವು ರೆಬೆಲ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಅಂತಂದರೆ ಇಲ್ಲಿ ಯಾವುದೇ ಥರ ನಿಮಗೆ ಬಂಧನ ಅಂತ ಅನಿಸುತ್ತೆ ನೋಡಿ, ಅದರಿಂದ ನೀವು ಫ್ರೀ ಆಗ್ತೀರಾ. ಫ್ರೀ ಬ್ಲೆಸ್ಸಿಂಗ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸ್ವತಂತ್ರವನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಜುಲೈ ತಿಂಗಳಲ್ಲಿ. ಓಕೆ, ಸೊ ಅಂಥ ಒಂದು ಎನರ್ಜಿ ರೈಟ್ ನಾವು ನನಗಿಲ್ಲಿ ಕಾಣ್ತಾ ಇದೆ. ಡಿಸಿಪ್ಲೈನ್ ಎನರ್ಜಿ ಏನಿದೆ ನೋಡಿ, ಅದು ಅಟ್ರ್ಯಾಕ್ಟ್ ಆಗುತ್ತೆ ನಿಮಗೆ. ನೀವು ಲೇಝಿ ಎನರ್ಜಿಯಿಂದ ಹೊರಗೆ ಬಂದರೆ ಆ್ಯಕ್ಟಿವ್, ನೀವು ಆದಷ್ಟು ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಯಾವ ಥರ ಆ್ಯಕ್ಷನ್ ತೊಗೊಳ್ಬೇಕು ಅಂತಂದರೆ ಆ್ಯಕ್ಟಿವ್. ಓಕೆ, ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಹುರುಕಾಗಿ ಕೆಲಸಗಳನ್ನು ಮಾಡ್ತೀರಾ ನೋಡಿ, ಅಷ್ಟೇ ನಿಮ್ಮ ಲೈಫಲ್ಲಿ ಸ್ಥಿರತೆಯನ್ನು ಕೂಡ ನೀವು ಆಕರ್ಷಿಸ್ತೀರಾ. ಓಕೆ, ಸೊ ಅಂಥ ಎನರ್ಜಿ ರೈಟ್ ನಾವು ನನಗಿಲ್ಲಿ ಕಾಣ್ತಾ ಇದೆ. ಲೈಕ್ ಇಟ್ಸ್ ಟೋಟ್ಲಿ ಫ್ರೀ ಆಗ್ತೀರಾ. ಆ್ಯಂಡ್ ಆ ಒಂದು ಪ್ಯಾಷನ್, ಆ ಒಂದು ಉತ್ಸಾಹ ನಿಮ್ಮ ಲೈಫಲ್ಲಿ ಬರುತ್ತೆ, ಇನ್ನಷ್ಟು ಏನಾದರೂ ಮಾಡುವಂಥದ್ದು. ಓಕೆ, ಸೊ ಲೆಟ್ಸ್ ಸಿ ಏನಿದೆ ಈ ಕಾರ್ಡಲ್ಲಿ ನೋಡೋಣ. ಪಾಸಿಬಿಲಿಟೀಸ್. ಓಕೆ, ಸಾಧ್ಯತೆಗಳು.
ಅಡ್ವೈಸ್ ಏನು ಅಂತಂದರೆ ನಿಮಗೆ ಇಲ್ಲಿ ಓಕೆ, ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಕೂಡ ಅಷ್ಟೇ. ನಾನು ಇಲ್ಲೇ ಹೇಳಿದೆ ನಿಮಗೆ, ತುಂಬ ಅವಸರಪಟ್ಟು ಯಾವುದೇ ಥರದ ಡಿಸಿಷನ್ಸ್ ಹೋಗಬೇಡಿ ಅನ್ನೋದು. ಓಕೆ, ಸೊ ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ, ಚಾಲೆಂಜ್ ಬಂತು ಅಂತಂದರೆ ಅದರಿಂದ ಎಸ್ಕೇಪ್ ಆಗಬೇಡಿ. ಆ ಚಾಲೆಂಜ್ ಏನು, ಚಾಲೆಂಜ್ ಯಾಕೆ ನನಗೆ ಬರ್ತಾ ಇದೆ ಅನ್ನೋದನ್ನು ನೋಡಿ ಫೇಸ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ ಲೈಕ್ ಏನಾದರೂ ಒಳ್ಳೆ ಆಗುವಂತಹ ಸಾಧ್ಯತೆಗಳು ಇದೆ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ, ಕನ್ಫ್ಯೂಷನ್ ಆಗಬೇಡಿ, ಮೆಂಟಲ್ ಬ್ಲಾಕೇಜನ್ನು ಕ್ರಿಯೇಟ್ ಮಾಡಬೇಡಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆದಷ್ಟು ಹೈಯರ್ ಪರ್ಸ್ಪೆಕ್ಟಿವಿಂದ, ದೂರದೃಷ್ಟಿಯಿಂದ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ ನಿಮ್ಮ ಎಲ್ಲ ಲೈಫ್ ಏರಿಯಾನ. ಇದು ನಿಮಗೆ ಅಡ್ವೈಸ್. ಓಕೆ, ಪೈಲ್ ನಂಬರ್ 1, ಏನೇ ಪ್ರಾಬ್ಲಮ್ ಬಂದರೂ ಎಸ್ ಇದನ್ನು ನಾನು ಸಾಧಿಸಬಲ್ಲೆ, ಇದನ್ನು ನಾನು ಮೀರಿಸಬಲ್ಲೆ ಅನ್ನೋ ಭಾವ ನಿಮ್ಮಲ್ಲಿರಬೇಕಾಗತ್ತೆ. ಓಕೆ, ಸೊ ಅಂಥ ಎನರ್ಜಿ ರೈಟ್ ನಾವು ನನಗೆ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ಅಡ್ವೈಸ್ ಏನು ಅಂತಂದರೆ, ನಿಮಗೆ ಚಾಲೆಂಜ್ಗಳು ಏನಿದೆ ನೋಡಿ, ತುಂಬ ನಿಮಗೆ ತುಂಬ ಕಠಿಣ ಅಂತ ಆಗಬಹುದು. ಬಟ್ ಅದಾದರೂ ಕೂಡ ನೀವು ಅದನ್ನ ಮೀರಿಸಬಲ್ಲಿ, ಎದುರಿಸಬಲ್ಲಿ. ಸೊ ಅಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ವಾವ್, ಔಟ್ಕಮ್ ನೋಡಿ, ಪೇಷನ್ಸ್ ಇದೆ, ಔಟ್ಕಮ್ ಈಸ್ ವೆರಿ ಬ್ಯೂಟಿಫುಲ್. ಫರ್ಟಲಿಟಿ ಇದೆ ಇಲ್ಲಿ. ಓಕೆ, ಓಮ್ ಎನರ್ಜಿ ಇದೆ ಇಲ್ಲಿ, ಫರ್ಟಲಿಟಿ ಇದೆ, ಫಲವತ್ತತೆ ಹೇಳ್ತಾರೆ ಅಲ್ವಾ. ಲೈಕ್ ಇದು ಈ ಇಯರ್ ಎಂಡಲ್ಲಿ, ಈ ಇಯರ್ ಹೇಳ್ತಾ ಇದ್ದೀನಿ, ಜುಲೈ ಮಂತ್ ಎಂಡಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ನೋಡಿ, ಅದನ್ನ ನೀವು ಯಾವ ಥರ ಸಾಲ್ವ್ ಮಾಡಿದ್ರಿ, ಹೇಗೆ ಬಂತು, ಯಾಕಾಯಿತು, ಎಲ್ಲವೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಎಮೋಷನ್ಸ್ ಹೇಗಿತ್ತು, ಎಲ್ಲಿ ನಾನು ರಿಯಾಕ್ಟ್ ಮಾಡಿದೆ, ಎಲ್ಲಿ ನಾನು ಮಾಡಿಲ್ಲ. ಆ್ಯಂಡ್ ಇಲ್ಲಿ ನನಗೆ ಏನು ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ನೀವು ಎಂಡ್ ಆಫ್ ದ ಜುಲೈ ಮಂತಲ್ಲಿ ನಿಮಗೆ ಒಂದು ಒಳ್ಳೆ ಥರದ ಐಡಿಯಾಸ್ಗಳು ಸಿಗಬಹುದು, ಒಂದು ಒಳ್ಳೆ ಕ್ರಿಯೇಟಿವಿಟಿ ನಿಮ್ಮಿಂದ ಹೊರಗೆ ಬರಬಹುದು. ನಿಮಗೇ ಆಶ್ಚರ್ಯ ಆಗಬಹುದು, ಈ ಸ್ಕಿಲ್ ನಿಜವಾಗ್ಲೂ ನನ್ನಲ್ಲಿತ್ತ ಅನ್ನೋದು. ಒಂದು ವೇಳೆ ನಾನು ಹೇಳಿರುವಂಥ ಗೈಡೆನ್ಸ್, ಆ್ಯಕ್ಷನ್ನ ನೀವು ಫಾಲೋ ಮಾಡಿದರೆ, ಜುಲೈ ತಿಂಗಳಲ್ಲಿ ನಿಮ್ಮ ಪೇಷನ್ಸ್ಗೆ ಏನಿದೆ ನೋಡಿ, ನೀವು ಇಲ್ಲಿ ತನಕ ಯಾವುದಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ರಿ ನೋಡಿ, ಆ ವೆಯ್ಟಿಂಗ್ ಓವರ್ ಆಗುತ್ತೆ, ಮುಗಿಯುತ್ತೆ. ಅಲ್ಲಿ ನಿಮಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ, ಅಬಂಡೆನ್ಸ್ ಇದೆ, ಸಮೃದ್ಧಿ ಇದೆ. ಜುಲೈ ಎಂಡಲ್ಲಿ ನೀವು ಸಮೃದ್ಧಿಯನ್ನು ಕಾಣ್ಬೋದು. ಸಮೃದ್ಧಿ ಹಣದಲ್ಲೇ ಆಗಬೇಕು ಅಂತ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ, ಹ್ಯಾಂಡ್ಮೇಡ್ ಡೆಕ್ಕಿಂದ ನೋಡೋಣ ಏನಿದೆ ನಿಮಗೆ ಮೆಸೇಜ್ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ ನಂಬರ್ 1. ಓಕೆ, ಯು ಆರ್ ಅನ್ ಎಕ್ಸಲೆಂಟ್ ಫ್ರೆಂಡ್. ಸೊ ಇದು ಫ್ರೆಂಡೇ ಆಗಬೇಕು ಅಂತ ಇಲ್ಲ. ಪೈಲ್ ನಂಬರ್ 1, ಯು ಆರ್ ಅ ಎಕ್ಸಲೆಂಟ್ ಫ್ರೆಂಡ್ ಅಂತಂದರೆ ನಿಮ್ಮಲ್ಲಿ ಒಂದು ಒಳ್ಳೆ ಭಾವ ಇದೆ, ಒಂದು ಒಳ್ಳೆ ಫ್ರೆಂಡ್ ಆಗುವಂಥ ಭಾವ ಇದೆ. ನೀವು ತುಂಬ ಒಳ್ಳೆಯವರು, ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ. ಓಕೆ, ಆ್ಯಂಡ್ ನಿಮ್ಗೇನಾದರೂ ಅನಿಸ್ತಾ ಇದೆ, ನಾನು ಒಳ್ಳೆ ವ್ಯಕ್ತಿ ಅಲ್ವೋ, ನಾನು ಇವರಿಗೆ ಪರ್ಫೆಕ್ಟ್ ಅಲ್ವೋ, ಹೌದೋ ಅಲ್ವೋ ಅನ್ನೋ ಏನಾದರೂ ಭಾವ ಇದೆ. ಯು ಆರ್ ಅ ವೆರಿ ನೈಸ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್. ಯು ಲೈಟ್ ಅಪ್ ಮೈ ಲೈಫ್. ಓಕೆ, ಯು ಲೈಟ್ ಅಪ್ ಮೈ ಲೈಫ್. ಪೈಲ್ ನಂಬರ್ 1, ಆದಷ್ಟು ನೀವು ನಿಮ್ಮ ಜೊತೆ ಏನು ಮಾತಾಡ್ತೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನೀವೇನು ಮಾತಾಡ್ತೀರಾ, ಒಳ್ಳೆ ವಿಷಯ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ. ಸೊ ಇದು ಏನಿದೆ ನೋಡಿ, ಈ ಮಾತು ನಿಮ್ಮ ಒಳಗಡೆಯಿಂದನೇ ಬರುತ್ತೆ. ಯು ಲೈಟ್ ಆಫ್ ಮೈ ಲೈಫ್. ಒಳ್ಳೆ ಒಳ್ಳೆ ವಿಚಾರಗಳನ್ನು ಮಾತಾಡಿ. ಪೈಲ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಆಲ್ ರೈಟ್. ಓಕೆ,
ಸೊ ಏನೇ ಸಿಚುವೇಶನ್ಸ್ ಬಂದರೂ ಆಲ್ ಈಸ್ ವೆಲ್, ಇಲ್ಲಾಂದರೆ ಐ ಆಮ್ ಆಲ್ ರೈಟ್. ಈ ಒಂದು ಮಾತು ಏನಿದೆ ನೋಡಿ, ಈ ಒಂದು ವರ್ಡ್ ಏನಿದೆ ನೋಡಿ, ನಿಮಗೆ ತುಂಬ ಇನ್ಸ್ಪೈರ್ ಮಾಡ್ಬೋದು. ಐ ಆಮ್ ಆಲ್ ರೈಟ್. ಓಕೆ ಓಕೆ, 2 ಕಾರ್ಡ್ ಬಂದಿದೆ. ಲಿವ್ ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ ಏನು? ಪೈಲ್ ನಂಬರ್ 1, ವಾಟ್ ಈಸ್ ಯುವರ್ ಡ್ರೀಮ್? ಲಿವ್ ಯುವರ್ ಡ್ರೀಮ್. ಡ್ರೀಮನ್ನು ಏನು ಸ್ಯಾಕ್ರಿಫೈಸ್ ಮಾಡಬೇಡಿ, ತ್ಯಾಗ ಮಾಡಬೇಡಿ, ಹಾಗೆ ಅದನ್ನ ಬಿಟ್ಬಿಡಿ. ಡ್ರೀಮ್ ಯೋಚನೆ ನೀವು ನಿಮ್ಮ ಕನಸಿದೆ ಈ ಥರ ಆಗಬೇಕು ಅನ್ನೋದು, ಬಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ನನ್ನಲ್ಲಿ ಇದಿಲ್ಲ, ನನ್ನಲ್ಲಿ ಅದಿಲ್ಲ. ಸೊ ಕಂಪ್ಲೇಂಟ್ ಮಾಡೋದನ್ನು ಬಿಟ್ಬಿಡಿ. ಲಿವ್ ಇನ್ ಅ ಡ್ರೀಮ್. ನಿಮ್ಮ ಡ್ರೀಮ್ ಏನು? ಸಿಂಗ್ ಅ ಸಾಂಗ್. ಈ ಜುಲೈ ಮಂತಲ್ಲಿ ನೀವು ಇನ್ನಷ್ಟು ಆ್ಯಕ್ಟಿವ್ ಇರಬೇಕು ಅಂತಂದರೆ ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ತುಂಬ ಒಳ್ಳೆಯದು ನಿಮಗೆ. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ ಸಿ ಈ ಕಾರ್ಡಿಂದ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು. ಆದಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಪೈಲ್ ನಂಬರ್ 1. ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರ ನೋಡಿ, ಅಷ್ಟು ತುಂಬ ಒಳ್ಳೆಯದು. ಓಕೆ, ಹರ್ಬಲ್ ಟ್ರೀ ಏನಾದರೂ ತೊಗೊಳ್ತೀನಿ ಅಂತಂದರೆ ಇನ್ನೂ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಡಿಟಾಕ್ಸಿಫೈ ಮಾಡುವಂಥ ಅವಶ್ಯಕತೆ ಇದೆ. ಓಕೆ ಓಕೆ, 1111 ಟೈಪ್ ಮಾಡಿ, 1111 ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ವಿಶ್ ಏನಿದೆ ನೋಡಿ ಅದು ಫುಲ್ಫಿಲ್ ಆಗ್ಬೋದು ಜುಲೈಯಲ್ಲಿ. ಸೊ ನಿಮ್ಮ ವಿಶ್ ಏನಾದರೂ ಫುಲ್ಫಿಲ್ ಆದರೆ ಮೆಸೇಜ್ ಮಾಡಿ, ಏನು ಕಮೆಂಟ್ಸ್ ಮಾಡಿ. ಓಕೆ, ಐಸ್, ಆದಷ್ಟು ಐಸ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಐಸ್, ನಿಮ್ಮ ಐಸ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನಿಮ್ಮ ಕಣ್ಣಿಗೆ ನೀವೇನನ್ನು ತೋರಿಸ್ತಾ ಇದ್ರೆ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಕಣ್ಣಿಗೆ ತುಂಬ ಏನು ಹೇಳ್ತಾರೆ, ಕಣ್ಣಿಗೆ ಸ್ವಲ್ಪ ರೆಸ್ಟನ್ನು ಕೊಡಿ. ಓಕೆ, ಸೊ ಫೈನಲ್ ನಿಮ್ಮ ಆರ್ಕೇಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಓಕೆ, ಇಫ್ ಯು ಬಿಲೀವ್, ನಿಮಗೆ ವಿಶ್ವಾಸ ಇದ್ದರೆ ಈ ಜುಲೈ ತಿಂಗಳಲ್ಲಿ ನೀವು ಏನನ್ನು ಬೇಕಾದರೂ ಕೂಡ ಸಾಧಿಸ್ಬೋದು. ದ ವೀಲ್ ಇದೆ ಇಲ್ಲಿ, ಬಿಕಾಸ್ ಇದು ದ ವೀಲ್ ಆಫ್ ಫಾರ್ಚೂನ್ ಬಗ್ಗೆ ಮಾತಾಡುತ್ತೆ. ಸೊ ಆದಷ್ಟು ನಿಮ್ಮ ಕನ್ಫ್ಯೂಷನ್ಸ್ ಏನಿದೆ ನೋಡಿ, ನಿಮ್ಮ ಕನ್ಫ್ಯೂಷನ್ಸ್ ಏನು ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೆಯಿರಿ. ಆಮೇಲೆ ನಿಮ್ಮ ಬಿಲೀಫ್ ಸಿಸ್ಟಮ್ಸ್ ಏನು, ಸೆಲ್ಫ್ ಬಿಲೀಫ್ ಸಿಸ್ಟಮ್ಸ್, ಲಿಮಿಟೆಡ್ ಬಿಲೀಫ್ ಸಿಸ್ಟಮ್ಸ್ ಏನು ಅದನ್ನು ಒಂದು ಕಡೆಯಲ್ಲಿ ಬರೆಯಿರಿ. ಬಿಲೀಫ್ ಸಿಸ್ಟಮ್ ಇನ್ ದ ಸೆನ್ಸ್ ನನ್ನಲ್ಲಿ ಟೈಮ್ ಇಲ್ಲ, ನನ್ನಲ್ಲಿ ಸಮಯ ಇಲ್ಲ, ಇದೊಂದು ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್. ಸೊ ಆ ಥರದ್ದು ಎಷ್ಟು ಇದೆ ಅದನ್ನೆಲ್ಲ ಬರೆಯಿರಿ. ಆ್ಯಂಡ್ ಮೆಲುಕು ಹಾಕಿ ಕೂತ್ಕೊಂಡು ಅದನ್ನು ಏನೋ ನಿಮ್ಮ ಕಾನ್ಷಿಯಸ್ಸಲ್ಲಿ ಏನಾಗ್ತಾ ಇದೆ, ಸಬ್ ಕಾನ್ಷಿಯಸ್ ಏನಲ್ಲಿ ಆಗ್ತಾ ಇದೆ, ಏನು ಕನ್ಫ್ಯೂಷನ್ಸ್ ಇದೆ ಅದನ್ನು ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದು. ಓಕೆ, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನೋ ಟೈಮ್. ಸೊ ನನ್ನಲ್ಲಿ ಟೈಮ್ ಇಲ್ಲ ಅಂತ ನೀವು ಹೇಳೋದಾದರೆ ನಾನು ಟೈಮ್ ಹೇಗೆ ಮಾಡಬಹುದು? ಓಕೆ, ಹೆಚ್ಚು ಮೊಬೈಲ್ ನೋಡೋದನ್ನು ಕಮ್ಮಿ ಮಾಡಬೇಕಾಗತ್ತೆ, ಟಿ ವಿ ನೋಡೋದನ್ನು ಕಮ್ಮಿ ಮಾಡಬೇಕಾಗತ್ತೆ. ಸೊ ದ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಅದನ್ನೇ ಹೇಳುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 1, ಲೈಕ್ ಏನೋ ಚಕ್ರ ತಿರುಗಿದಾಗ ನೀವು ಎಷ್ಟೊಂದು ಎಕ್ಸ್ಪ್ಯಾಂಡ್ ಆಗ್ತೀರಾ ಅಂತಂದರೆ, ಅಂದರೆ ಇಲ್ಲಿ ನಿಮ್ಮ ಡೆಸ್ಟಿನಿ ಜುಲೈ ತಿಂಗಳಲ್ಲಿ ನಿಮ್ಮ ಡೆಸ್ಟಿನಿ ಏನಿದೆ ನೋಡಿ ಅದು ಚೇಂಜ್ ಆಗ್ಬೋದು. ಬಿಕಾಸ್ ದ ವೀಲ್ ಆಫ್ ಫಾರ್ಚೂನ್ ಚೇಂಜ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಜುಲೈ ತಿಂಗಳಲ್ಲಿ ಚೇಂಜ್ ಈಸ್ ಅವೈಲೇಬಲ್, ಬದಲಾವಣೆ ಅವೈಲೇಬಲ್ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2, ಯಾರು ದ ಚಾರಿಯಟ್ನ ಚೂಸ್ ಮಾಡಿದ್ದೀರಾ? ಸೊ ಇದನ್ನ ಇಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಕೊನೆಯದಾಗಿ ನೋಡೋಣ. ಓಕೆ, ಸೊ ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Okay, thank you so much. Thank you.
Okay. So let's say pile number 2. Okay. Isolation. Pile number 2. ಜುಲೈ ತಿಂಗಳು ಪೈಲ್ ನಂಬರ್ 2 ನನಗೆ ಯಾವ ಎನರ್ಜಿಲಿ ಫೀಲ್ ಆಗ್ತಾ ಇದೆ ಅಂತಂದರೆ, ಕೆಲವೊಂದು ವಿಚಾರಗಳು ನಿಮಗೆ ಕೇಳೋದಕ್ಕೆ ಸಿಗಬಹುದು, ಇಲ್ಲಾಂದರೆ ನೋಡೋದಕ್ಕೆ ಸಿಗಬಹುದು. ಇದು ಹೊರಗಿನ ಪ್ರಪಂಚದಿಂದ ಅಲ್ಲ. ಓಕೆ, ಸೊ ಈ ವಿಷಯಗಳಿರಬಹುದು, ವಿಚಾರಗಳಿರಬಹುದು, ಹೊರಗಡೆಯಿಂದ ನಿಮ್ಗೆ ಸಿಗ್ತಾ ಇಲ್ಲ ಇದು. ಸೊ ಇದು ನೀವು ನಿಮ್ಮ ಒಳಗಡೆಯಿಂದ ಪಡ್ಕೊಳ್ತೀರಾ ಅಂತ ಎನರ್ಜಿ ಜುಲೈ ತಿಂಗಳಲ್ಲಿ ನನಗಿಲ್ಲಿ ಕಾಣ್ತಾ ಇದೆ. ಅಂತಂದರೆ ಇಲ್ಲಿ ಡಿಸ್ಟೆನ್ಸ್ ಇದೆ. ಜುಲೈ ತಿಂಗಳಲ್ಲಿ ತುಂಬಾ ಡಿಸ್ಟೆನ್ಸ್ ಇದೆ, ತುಂಬಾ ಡಿಟ್ಯಾಚ್ಮೆಂಟ್ ಇದೆ. ಪೈಲ್ ನಂಬರ್ 2, ಈ ಡಿಟ್ಯಾಚ್ಮೆಂಟ್ ಒಳ್ಳೆಯದು ಕೂಡ ಇರ್ಬೋದು, ಬ್ಯಾಡ್ ಕೂಡ ಇರ್ಬೋದು, ಕೆಟ್ಟದ್ದು ಕೂಡ ಇರ್ಬೋದು. ಓಕೆ, ಪೈಲ್ ನಂಬರ್ 2. ಬಟ್ ನನಗಿಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ, ಇಟ್ಸ್ ಲೈಕ್ ಕ್ಲೆನ್ಸಿಂಗ್. ಇಲ್ಲಿ ಕ್ಲೆನ್ಸಿಂಗ್ ನಡೆಯುತ್ತೆ ನಿಮ್ಮದು ಜುಲೈ ತಿಂಗಳಲ್ಲಿ. ಯಾವೊಂದು ಎನರ್ಜಿ ಇದೆ, ಮೇ ಬಿ ನಿಮಗೆ ಕೂಗೋದಕ್ಕೆ ಕೂಡ ಬರಬಹುದು. ಆ್ಯಂಡ್ ಈ ಅಳು ಏನಿದೆ ನೋಡಿ, ಇದು ನಿಮ್ಮನ್ನು ಸ್ಯಾಡ್ ಮಾಡಲ್ಲ. ಬಟ್ ಈ ಅಳು ಏನು ಅಂತಂದರೆ ನಿಮಗೆ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ, ಒಂದು ನೆಕ್ಸ್ಟ್ ಲೆವೆಲ್, ಇವಾಗ ಗೇಮಲ್ಲಿ ಹೇಗೆ ಲೆವೆಲ್ಸ್ ಇರುತ್ತೆ ನೋಡಿ, ಅದೇ ಥರ ಒಂದು ಲೆವೆಲ್ಸನ್ನಿಗೆ ನಿಮಗೆ ತೊಗೊಂಡು ಹೋಗ್ಬೋದು, ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗ್ಬೋದು. ಸೊ ಇವಾಗ ಯಾವ ಥರ ಮೆಟ್ಟಿಲುಗಳಿರುತ್ತೆ ನೋಡಿ, ಸೊ ಅದೇ ಥರ. ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2 ಪೀಪಲ್. ಅಂತಂದರೆ ಯಾವುದು ತುಂಬ ಕಠಿಣ ಅಂತ ಅನಿಸ್ತಾ ಇತ್ತು ನೋಡಿ ಪೈಲ್ ನಂಬರ್ 2 ನಿಮಗೆ, ಅದನ್ನು ನೀವು ಲೈಕ್ ಸುಲಭ ಇನ್ ದ ಸೆನ್ಸ್ ಇದು ನಿಮಗೆ ತುಂಬ ಪೇಯ್ನನ್ನು ಕೊಡಬಹುದು. ಬಟ್ ಈ ಪೇಯ್ನ್ ಏನಿದೆ ನೋಡಿ, ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಓಕೆ, ಸೊ ಇದು ಪೈಲ್ ನಂಬರ್ 1 ಕೂಡ ಈ ಮೆಸೇಜ್ ಇತ್ತು. ಬಟ್ ಇದು ತುಂಬ ನಿಮಗೆ ಯಾವುದು ಕಠಿಣ ಅಂತ ಅನಿಸ್ತಾ ಇತ್ತು, ಅಲ್ಲಿ ನಾನು ರಿಸಲ್ವ್ನ ನೋಡ್ತಾ ಇದ್ದೀನಿ. ಅಲ್ಲಿ ನೀವು ಪಾರಾಗ್ತಾ ಇದ್ದೀರಾ ಅಂತ ಎನರ್ಜಿ ಇದೆ ಜುಲೈ ತಿಂಗಳಲ್ಲಿ. ಓಕೆ, ಎಸ್, ಚಾಲೆಂಜ್ ಇದೆ ಇಲ್ಲಿ. ಲೈಕ್ ನನಗೆ ಇವಾಗಷ್ಟೇ ಇಲ್ಲಿ ಹೇಳಿದೆ ಡಿಟ್ಯಾಚ್ಮೆಂಟ್. ಸೊ ಇದು ಡಿಟ್ಯಾಚ್ಮೆಂಟ್ ಬಗ್ಗೆನೇ ಮಾತಾಡುತ್ತೆ ಫುಲ್. ಓಕೆ, ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಚಾಲೆಂಜ್ ಏನು ಅಂತಂದರೆ ನಿಮಗೆ ಜುಲೈ ತಿಂಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುವಂಥದ್ದು. ಓಕೆ, ಸೊ ಏನು ಗೊತ್ತಾ, ಡಿಟ್ಯಾಚ್ಮೆಂಟ್ ಏನಿದೆ ನೋಡಿ, ಇದು ಲೈಕ್ ತುಂಬ ಕಷ್ಟ ಇದೆ. ಒಂದು ವಿಷಯದಿಂದ ಡಿಟ್ಯಾಚ್ ಆಗುವಂಥದ್ದು, ಎನಿ ಕೈಂಡ್ ಆಫ್ ದ್ಯಾಟ್, ಮೊಬೈಲಿಂದ ಇರ್ಬೋದು, ಇಲ್ಲಾಂದರೆ ಎನಿ ಕೈಂಡ್ ಆಫ್. ಸೊ ಇಲ್ಲಿ ನಾನು ಮೆಸೇಜ್ ಕೊಟ್ಟದು ಇಲ್ಲಿ ನಿಮಗೆ ಚಾಲೆಂಜಲ್ಲಿ ಬರ್ತಾ ಇದೆ. ಓಕೆ, ಜುಲೈ ತಿಂಗಳಲ್ಲಿ ನಿಮ್ಮ ಚಾಲೆಂಜ್ ಏನು ಅಂತಂದರೆ ಡಿಟ್ಯಾಚ್ ಆಗೋದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಬಿಕಾಸ್ ನೀವು ಅಟ್ಯಾಚ್ಮೆಂಟ್ ಎನರ್ಜಿಯಲ್ಲಿ ಇರ್ಬೋದು. ಸೊ ಅಂಥ ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2. ಆ್ಯಂಡ್ ಇನ್ನೊಂದು ನಿಮಗೆ ಚಾಲೆಂಜ್ ಏನು ಅಂತಂದರೆ, ಲೈಕ್ ಫೂಲ್ ಕಾರ್ಡಲ್ಲಿ ಯಾವಾಗಲೂ ಒಂದು ಅಡ್ವೈಸ್ ಬರುತ್ತೆ. ಏನು ಅಂತಂದರೆ ಲೈಕ್ ಗೈಡೆನ್ಸನ್ನು ಫಾಲೋ ಮಾಡು ಅನ್ನೋದು. ವಿದೌಟ್ ಗೈಡೆನ್ಸ್ ಮುಂದಿನ ಸ್ಟೆಪ್ ಇಡಬೇಡ. ಓಕೆ, ಬೇರೆ ಯಾರಾದ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿ. ಓಕೆ, ಚಾಲೆಂಜ್ ಇದೆ ಏನು ಅಂತಂದರೆ ಲೈಕ್ ಮುಂದೆ ಇರುವವರನ್ನು ನಂಬಿಡೋದು. ಬಿಕಾಸ್ ನೀವು ಇನೋಸೆನ್ಸ್ ಇದ್ದೀರಾ, ನೀವು ತುಂಬ ಲೈಕ್ ಆನೆಸ್ಟ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಮುಂದೆ ಇರುವವ ಕೂಡ ಆನೆಸ್ಟ್ ಆಗಿರ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ಅದಕ್ಕೆ ಯಾವುದೇ ಥರ ನೀವು ಸ್ಟೆಪ್ ಇಟ್ಕೊಳ್ತೀರಾ, ತುಂಬ ಯೋಚನೆ ಮಾಡಿ ಸ್ಟೆಪ್ ಇಡಬೇಕಾಗತ್ತೆ. ದ ಫೂಲ್ ಕಾರ್ಡ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಸ್ವಲ್ಪ ನಿಮಗೆ ಯಾವ ಭಾವ ಉಟ್ಕೊಳ್ಬಹುದು ಅಂತಂದರೆ, ದೇವರಲ್ಲಿ ಸ್ವಲ್ಪ ನಿಮಗೆ ಅನುಮಾನ ಉಟ್ಕೊಳ್ಬೋದು. ನಿಜವಾಗ್ಲೂ ದೇವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಆ ಭಾವ ಬರ್ಬೋದು.
ಬಟ್ ಫೇತ್ ಇಟ್ಕೊಳ್ಬೇಕಾಗತ್ತೆ. ಓಕೆ, ಫೇತ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಚಾಲೆಂಜಲ್ಲಿ ಬಂದಿದೆ ದ ಫೂಲ್ ಕಾರ್ಡ್. ಸೊ ಲೆಟ್ಸ್ ಸಿ ಕರೇಜ್. ವಾವ್, ಕರೇಜಿಂದ ಮುಂದೆ ಹೋಗುವಂಥದ್ದು. ಓಕೆ, ಕರೇಜಿಂದ ಮುಂದೆ ಹೋಗುವಂಥದ್ದು. ಸೊ ಇದು ನಿಮಗೆ ಈ ಚಾಲೆಂಜನ್ನು ನೀವು ಹೇಗೆ ಫೇಸ್ ಮಾಡ್ಬೋದು? ಕರೇಜಿಂದ, ಧೈರ್ಯದಿಂದ, ಕಂಟ್ರೋಲ್ ಎನರ್ಜಿ. ಓಕೆ, ಧೈರ್ಯದಿಂದ ಮುಂದೆ ಹೋಗುವಂಥದ್ದು. ಯಾವ ಒಂದು ಭಾವನೆ ಇಟ್ಕೊಳ್ಬೇಕು ಅಂತಂದರೆ ಪೈಲಮ್ 2 ಪೀಪಲ್ ಲೈಕ್ ನಾನು ಎಲ್ಲಿ ಹೋದರೂ ಅರಳ್ತೀನಿ, ನಾನು ಎಲ್ಲಿ ಹೋದರೂ ನನಗೆ ಸಕ್ಸಸ್ ಇದೆ, ಯಶಸ್ಸಿದೆ, ನನಗೆಲ್ಲಿ ಹೋದರೂ ಗ್ರೋತ್ ಇದೆ. ಆ ಭಾವ. ಫೂಲ್ ಆಗಬೇಡಿ, ಇದು ಚಾಲೆಂಜ್. ನಿಮಗೆ ಚಾಲೆಂಜಲ್ಲಿ ಬಂದು ಬೇರೆಯವ್ರು ನಿಮ್ಮನ್ನು ಫೂಲ್ ಕೂಡ ಮಾಡ್ಬೋದು. ಆಲ್ವೇಸ್ ಬಿ ಅವೇರ್ ಆಗಿರಿ. ಓಕೆ, ಸೊ ಎಸ್, ಪೈಲ್ ನಂಬರ್ 2 ಕರೇಜಸ್ಸಿಂದ ಮುಂದೆ ಹೋಗಬೇಕಾಗತ್ತೆ. ಎನಿ ಕೈಂಡ್ ಆಫ್ ಲೈಕ್ ನೀವೊಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಎನಿ ಕೈಂಡ್ ಆಫ್ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ, ಬೇರೆಯವ್ರು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತಂದರೆ ಕೇಳಿ. ಓಕೆ, ಡೈರೆಕ್ಟಾಗಿ ಒಂದೇ ಸಲ ಮಾಡೋದಕ್ಕೆ ಹೋಗಬೇಡಿ. ಒಂದೇ ಸಲ ಅಂತಂದರೆ ಲೈಕ್ ಡಿಸಿಷನ್ಸ್ನ ತಕ್ಷಣ ತಗೊಳ್ಳುವಂಥದ್ದು. ನಿಧಾನವಾಗಿ ಯೋಚನೆ ಮಾಡಿ ನೆಕ್ಸ್ಟ್ ಸ್ಟೆಪ್ಪನ್ನು ಇಡಬೇಕಾಗತ್ತೆ ನೀವು. ಓಕೆ, ಸೊ ಅಂಥ ಎನರ್ಜಿ ಇದೆ ಇಲ್ಲಿ. ಸೊ ಎಸ್, ಕರೇಜಸ್ಸಿಂದ ಮುಂದೆ ಹೋಗಿ, ಪ್ಯೂರಿಟಿಯಿಂದ ಮುಂದೆ ಹೋಗಿ. ನೀವೆಷ್ಟು ಪ್ಯೂರಿಟಿ ಆ್ಯಂಡ್ ಕರೇಜಸ್ಸಿಂದ ಮುಂದೆ ಹೋಗ್ತೀರಾ ನೋಡಿ, ಅಷ್ಟು ಅಬಂಡೆನ್ಸ್ ನಿಮ್ದಾಗುತ್ತೆ. ಸೊ ಇಲ್ಲಿ ಆ್ಯಕ್ಷನ್ ಏನು ತೊಗೊಳ್ಬೇಕು ನೀವು? ಧೈರ್ಯನೇ ಇಲ್ಲಿ ನಿಮಗೆ ಆ್ಯಕ್ಷನ್. ಮುಂದೆ ನನ್ನ ಜೀವನದಲ್ಲಿ ಏನೆಲ್ಲ ಬರ್ತಾ ಇದೆ, ನನಗೆ ಧೈರ್ಯ ಇದೆ, ಇದಾಗುತ್ತೆ ಅನ್ನೋದು, ನನಗೆ ನನ್ನ ಮೇಲೆ ವಿಶ್ವಾಸ ಇದೆ, ಇದಾಗುತ್ತೆ ಅನ್ನೋದು. ಒಂದು ವೇಳೆ ಈ ಧೈರ್ಯದಿಂದ ನೀವು ಮುಂದೆ ಹೋದರೆ ಯಾವ ಬ್ಲೆಸ್ಸಿಂಗ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದನ್ನು ನೋಡೋಣ. ದ ಮಿಸರ್. ಓಕೆ, ಸೊ ನೀವು ತುಂಬ ಧೈರ್ಯವಾಗಿ ಮುಂದೆ ಹೋಗ್ತೀರಾ ಅಂತ ಅಂದರೆ ತುಂಬ ಥರದ ಅಬಂಡೆನ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಇದು ಬ್ಲೆಸ್ಸಿಂಗ್ಸಲ್ಲಿ ಆಶೀರ್ವಾದ ಇದೆ ನಿಮಗೆ. ಓಕೆ, ಎಲ್ಲ ಥರದ ಬಂಧನದಿಂದ ನೀವು ಮುಕ್ತರಾಗ್ತೀರಾ. ಒಂದು ತುಂಬ ಥರದ ಸಮೃದ್ಧಿ ಅಂತಂದರೆ ಎಲ್ಲ ಬಂತು, ಸ್ಪೆಷಲಿ ಹಣ. ಬಿಕಾಸ್ ಇದು 4 ಆಫ್ ಪೆಂಟಿಕಲ್ಸ್ ಬಗ್ಗೆ ಮಾತಾಡುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ ಪೆಂಟಿಕಲ್ಸ್ ಬಿಟ್ಟು ಬೇರೆ ಕೂಡ ತುಂಬ ಇದೆ. ಲೈಕ್ ಕಾಯಿನ್ಸ್ ಇದೆ, ಗೋಲ್ಡ್ ಕಾಯಿನ್ಸ್ ಇದೆ, ಇಲ್ಲಿ ಕ್ರಿಸ್ಟಲ್ಸ್ ಇದೆ, ತುಂಬ ಇದೆ. ಓಕೆ, ಬಟ್ ಬ್ಲೆಸ್ಸಿಂಗ್ಸಲ್ಲಿ ನೀವು ಎಲ್ಲವನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಲೈಕ್ ಇದು ಪಾರ್ಟ್ನರ್ ಇರಬಹುದು, ಒಂದು ಒಳ್ಳೆ ಕಮ್ಯುನಿಟಿ ಇರಬಹುದು, ಪೆಂಟಿಕಲ್ಸ್ ಇರ್ಬೋದು, ಹಣ ಇರ್ಬೋದು, ಮನಿ ಇರಬಹುದು, ಪಾಸಿಟಿವಿಟಿ ಇರಬಹುದು. ಸೊ ಅದೆಲ್ಲವನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಆ್ಯಸ್ ಅ ಬ್ಲೆಸ್ಸಿಂಗ್ಸ್ ಥರ. ಒಂದು ವೇಳೆ ಕರೇಜಸ್ಸಿಂದ ಈ ಮಂತಲ್ಲಿ ನೀವು ಮುಂದೆ ಹೋದರೆ. ಓಕೆ, ಸೊ ಲೆಟ್ಸ್ ಸಿ ಅಡ್ವೈಸಲ್ಲಿ ನಿಮ್ಗೇನು ಬರ್ತಾ ಇದೆ ಅಂತ ನೋಡೋಣ. ಎಲೋನ್ನೆಸ್, ಐಸೋಲೇಷನ್ ಇದೆ ಇಲ್ಲಿ, ಆ್ಯಂಡ್ ಎಲೋನ್ನೆಸ್ ಇದೆ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ನೀವು ಎಲೋನ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಸೊ ಬೇಸರ ಪಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ಎಲೋನ್ನೆಸ್ ಏನಿದೆ ನೋಡಿ, ನಿಮಗೆ ಒಂದು ದಾರಿನ ತೋರಿಸ್ತಾ ಇದೆ, ಒಂದು ಲೈಟನ್ನು ತೋರಿಸುತ್ತೆ ನಿಮಗೆ. ಇದು ಅಡ್ವೈಸ್ ನಿಮಗೆ. ಸೊ ಕೆಲವೊಮ್ಮೆ ನಾವು ಕೆಲವೊಂದು ವಿಷಯದಿಂದ ಡಿಟ್ಯಾಚ್ಮೆಂಟ್ ಆಗಬೇಕಾಗತ್ತೆ. ಇಲ್ಲಾಂದರೆ ಕೆಲವೊಬ್ಬರು ನಮ್ಮ ಲೈಫಿಂದ ಹೋಗ್ತಾರೆ, ಒಬ್ಬರು ಮಾತಾಡ್ತಾ ಇಲ್ಲ, ಹಾಗೆ ಹೀಗೆ ಭಾವ ಬಂದರೆ ಎಲೋನ್ನೆಸ್ ಫೀಲ್ ಮಾಡಿದರೂ ಕೂಡ ಈ ಎಲೋನ್ನೆಸ್ ನಿಮಗೆ ತುಂಬ ಪಾಠಗಳನ್ನು ಕಳಿಸುತ್ತೆ ಆ್ಯಂಡ್ ನೀವು ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀರಾ. ಓಕೆ, ಎಲೋನ್ನೆಸ್ ಕಾರ್ಡ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅಡ್ವೈಸ್ ಈಸ್ ಎಲೋನ್ನೆಸ್ ಫೀಲ್ ಆದರೆ, ಎಲೋನ್ನೆಸ್ ಫೀಲ್ ಆಗ್ತಾ ಇದೆ, ನಾನು ಒಬ್ಬಂಟಿ ಇದ್ದೀನಿ ಅಂತ ಕೊರಗೋ ಬದಲು ಈ ಒಬ್ಬಂಟಿತನ ನನಗೇನು ಕಲಿಸ್ತಾ ಇದೆ, ಇದು ಅಡ್ವೈಸ್ ನಿಮಗೆ. ಈ ಒಬ್ಬಂಟಿತನ ಏನು ಕಲಿಸ್ತಾ ಇದೆ. ಮೇ ಬಿ ನಿಮ್ಮ ಒಂದು ಲೈಫ್ ಪರ್ಪಸ್ ಕೂಡ ನಿಮ್ಗೆ ಗೊತ್ತಾಗಬಹುದು. ಪಾಲ್ ನಂಬರ್ 2. ಓಕೆ, ಇಲ್ಲಿ ತುಂಬ ಬೆಳಕಿದೆ. ಈ ಲೋನ್ಲಿನೆಸ್ ನಿಮ್ಮನ್ನು ಬೆಳಕಿನ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಬೆಳಕು ಏನು? ದೇವರು, ಲೈಟ್.
ವಿತ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ದೇವರು ನಮ್ಮ ಜೊತೆಗಿದ್ದರೆ ನಾವು ಏನು ಬೇಕಾದರೂ ಸಾಧಿಸಬಹುದು, ರೈಟ್? ಸೊ ಲೆಟ್ಸ್ ಸಿ ಔಟ್ಕಮ್. ಜುಲೈ ತಿಂಗಳಲ್ಲಿ ಔಟ್ಕಮ್ ಹೇಗಿದೆ ಅನ್ನೋದನ್ನು ನೋಡೋಣ. ವಾವ್, ಗೋಯಿಂಗ್ ವಿತ್ ದ ಫ್ಲೋ. ಔಟ್ಕಮ್ ತುಂಬ ಫ್ಲೋ ಅಲ್ಲಿ ಹೋಗುತ್ತೆ. ನೀವೆಷ್ಟು ಅಲೋನ್ನೆಸ್ ಫೀಲ್ ಮಾಡಿದರೂ ಕೂಡ ನಿಮಗೆ ತುಂಬ ಅಟ್ಯಾಚ್ಮೆಂಟು, ತುಂಬ ಈ ವ್ಯಕ್ತಿಯಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಬಿಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಜುಲೈ ಎಂಡಲ್ಲಿ ನೀವೊಂದು ಫ್ಲೋ ಅಲ್ಲಿ ಹೋಗ್ತೀರಾ. ನಿಮ್ಮ ಎಮೋಷನ್ಸ್ನ ನೀವು ಫೀಲ್ ಮಾಡ್ತೀರಾ. ನನ್ನ ಎಮೋಷನ್ಸ್ ಏನು ಹೇಳ್ತಾ ಇದೆ, ನಾನು ಎಷ್ಟು ಅಟ್ಯಾಚ್ಡ್ ಆಗಿದ್ದೀನಿ ಎಮೋಷ್ನಲಿ. ಓಕೆ, ಸೊ ಅದರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ ಪೈಲ್ ನಂಬರ್ 2 ಜುಲೈ ತಿಂಗಳಲ್ಲಿ. ವೆರಿ ನೈಸ್. ಆ್ಯಕ್ಚುಲಿ 2 ಪೈಲ್ ಕೂಡ ನಿಮ್ಮ ಒಳಗಿನ ಇನ್ನರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದೆ ಇದು. ಓಕೆ, ಸೊ ಲೆಟ್ಸ್ ಸಿ ಏನು ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಕ್ಸ್ಪ್ಲೇನ್ ಹೌ ಯು ಫೀಲ್. ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಬಿಕಾಸ್ ಇದು ನನಗೆ ಪೇಜ್ ಆಫ್ ಕಪ್ಸ್ ಎನರ್ಜಿ ಸಿಗ್ತಾ ಇದೆ. ಇಲ್ಲೂ ಕೂಡ ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ. ಸೊ ನೀವು ಏನು ಫೀಲ್ ಮಾಡ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಟೇಕ್ ರೆಸ್ಟ್. ಜುಲೈ ತಿಂಗಳಲ್ಲಿ ಸ್ವಲ್ಪ ರೆಸ್ಟನ್ನು ತಗೊಳ್ಳುವಂಥ ಅವಶ್ಯಕತೆ. ರೆಸ್ಟ್ ಇನ್ ದ ಸೆನ್ಸ್ ಫುಲ್ ಪೂರ್ತಿಯಾಗಿ ಮೇಡಮ್ ಹೇಳಿದ್ದಾರೆ, ನಯನಾ ಮೇಡಮ್ ಹೇಳಿದ್ದಾರೆ ರೆಸ್ಟ್ ತೊಗೊಳ್ಬೇಕಂತೆ ಜುಲೈ ತಿಂಗಳಲ್ಲಿ ಅಂತ ಹೇಳಿಬಿಟ್ಟು ಬೆಡ್ಡಲ್ಲಿ ಹೋಗಿ ಮಲ್ಕೊಳ್ಳೋದಲ್ಲ. ದಟ್ ಈಸ್ ನಾಟ್ ರೆಸ್ಟ್. ಓಕೆ, ಸೊ ಎಸ್, ಆ ರೆಸ್ಟ್ ಕೂಡ ನೀವು ಮಾಡ್ಬೋದು. ಜಸ್ಟ್ 10 ಮಿನಿಟ್ಸ್ 5 ಮಿನಿಟ್ಸ್ ಮಾಡ್ಬೋದು. ಬಟ್ ರೆಸ್ಟ್ ಇನ್ ದ ಸೆನ್ಸ್ ಇದು ನಿಮ್ಮ ಮೈಂಡಿಗೆ ರೆಸ್ಟ್ ಕೊಡುವಂಥದ್ದು, ಸ್ವಲ್ಪ ಗ್ರೌಂಡಿಂಗ್ ಮಾಡುವಂಥದ್ದು, ಗ್ರೌಂಡಿಂಗ್ ಎನರ್ಜಿ. ಓಕೆ, ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು, ಸಿಂಗ್ ಅ ಸಾಂಗ್. ಸೊ ಎಸ್, ಎಲೋನ್ನೆಸ್ ಎನರ್ಜಿಯಿಂದ ಹೊರಗೆ ಬರಬೇಕು ಅಂತಂದರೆ ನಿಮ್ಮಲ್ಲಿರುವಂಥ ಇನ್ನರ್ ಚೈಲ್ಡನ್ನು ನೀವು ಆ್ಯಕ್ಟಿವ್ ಮಾಡಬೇಕಾಗತ್ತೆ. ಸಿಂಗ್ ಅ ಸಾಂಗ್, ಏನೋ ಹಾಡು ಆಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಇಲ್ಲಾಂದರೆ ಗಾರ್ಡನಿಂಗ್ ಮಾಡೋದಿರ್ಬೋದು. ಸೊ ಆ ಥರ. ರೀಡ್ ಮೋರ್ ಬುಕ್. ಓಕೆ, ಸೊ ಇನ್ನಷ್ಟು ಬುಕ್ಕನ್ನು ಓದುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಆ್ಯಕ್ಚುಲಿ ನಾನಿವತ್ತು ಬೆಳಿಗ್ಗೆ ಆಟೋಮೆಟಿಕ್ ರೈಟಿಂಗ್ ಮಾಡ್ತಾ ಇದ್ದೆ. ಸೊ ಆವಾಗ ರೀಡ್ ಮೋರ್ ಬುಕ್ ಚಾನಲ್ ಆಗಿತ್ತು ಆ್ಯಕ್ಚುಲಿ. ಸೊ ಮೇ ಬಿ ಪೈಲ್ ನಂಬರ್ 2 ನಿಮಗೆ ಕೂಡ ಅದು ರೆಸೊನೇಟ್ ಆಗ್ಬೋದು, ರೀಡಿಂಗ್ ಮೋರ್ ಬುಕ್. ಸೊ ಆದಷ್ಟು ನಿಮ್ಮ ಲೈಫಲ್ಲಿ, ನಿಮ್ಮ ಡೇಯಲ್ಲಿ ಆದಷ್ಟು ಒಂದು 5 ಮಿನಿಟ್ಸ್ ಬುಕ್ಕಿಗೆ ಅಂತ ಮೀಸಲ್ ಆಗಿಟ್ಟಿರಿ. ಓಕೆ, ಬಿಕಾಸ್ ಅದು ನನಗೆ ಚಾನಲ್ ಆಗಿರುವುದು ಹೆವೆನ್ ಆ್ಯಂಡ್ ಏಂಜಲ್ಸ್, ಆರ್ಕೇಂಜಲ್ಸಿಂದ. ಓಕೆ, ಸೊ ಎಸ್, ನನಗೆ ನನ್ನದೇ ಆದ ಒಂದು ರುಟೀನ್ ಇದೆ. ಸೊ ಅದನ್ನ ನಾನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಆ ಟೈಮಲ್ಲಿ ನನಗೆ ಅಂದಿದ್ದು ಆಟೋಮೆಟಿಕ್ ರೈಟಿಂಗ್ ಇದೆ. ಸೊ ಆಟೋಮೆಟಿಕ್ ರೈಟಿಂಗ್ ಮಾಡು, ಅದರಲ್ಲಿ ಮೆಸೇಜ್ ಇದೆ ಅನ್ನೋದು. ಸೊ ದ್ಯಾಟ್ಸ್ ವೈ ಚಾಲೆಂಜ್ ಅಕ್ಸೆಪ್ಟ್. ಚಾಲೆಂಜ್ ಏನು ಬರುತ್ತೆ ಜುಲೈ ತಿಂಗಳಲ್ಲಿ ಅಕ್ಸೆಪ್ಟ್ ಮಾಡಿ. ಕರೇಜಸ್ಸಿಂದ ನೀವು ಅದನ್ನ ಫೇಸ್ ಮಾಡ್ತೀರಾ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಸೆಂಡ್ ಯು ಹೀಲಿಂಗ್. ಸೊ ನಿಮಗೆ ನೋಡಿ ಹೀಲ್ ಸೆಂಡ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂಗೋದ ಬಗ್ಗೆ ನಾನು ಹೇಳಿದೆ, ಬಟ್ ದೇವರು ನಿಮಗೆ ಹೀಲಿಂಗನ್ನು ಸೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಸೆಲ್ಫ್ ಮ್ಯಾಸ್ಟ್ರಿ. ಓಕೆ, ಸೆಲ್ಫ್ ಮಾಸ್ಟ್ರಿ ಬಗ್ಗೆ ಮಾತಾಡ್ತಾ ಇದೆ. ನಮ್ಮಲ್ಲಿರುವಂತಹ ಒಂದು ವಿಸ್ಡಮನ್ನು ಮಾಸ್ಟ್ರ್ ಮಾಡುವಂಥದ್ದು, ಇಲ್ಲಾಂದರೆ ನಮ್ಮಲ್ಲಿರುವಂಥ ಒಂದು ಸ್ಕಿಲ್ಲನ್ನು ಮಾಸ್ಟ್ರ್ ಮಾಡುವಂಥದ್ದು. ಸೊ ಜುಲೈ ತಿಂಗಳಲ್ಲಿ ನಾನು ಇಲ್ಲಿ ಹೇಳಿದೆ ನಿಮಗೆ, ರೈಟ್? ಸೊ ನಿಮ್ಮಲ್ಲಿರುವಂತಹ ಒಂದು ಇಲ್ಲಿ ತನಕ ನಿಮಗೆ ಗೊತ್ತಾಗಿ ಇರೋದಂತಹ ನಿಮ್ಮ ಸೈಡ್ ಏನಿದೆ ನೋಡಿ, ಅದು ನಿಮ್ಗೆ ಗೊತ್ತಾಗ್ಬೋದು. ಸೊ ಎಸ್, ಜುಲೈ ತಿಂಗಳಲ್ಲಿ ನೀವೇನೋ ಸೆಲ್ಫ್ ಮ್ಯಾಸ್ಟ್ರಿನ ಫೀಲ್ ಮಾಡ್ಬೋದು. ಎಸ್, ನನ್ನಲ್ಲಿ ಒಂದು ಎನರ್ಜಿ ಇದೆ ಅನ್ನೋದು. ಮನಿ ಜಾರ್. ಸೊ ಮನಿ ಜಾರ್ ಮಾಡಿದರೆ ತುಂಬ ಒಳ್ಳೆಯದು. ಪೈಲ್ ನಂಬರ್ 2. ಥಿಂಕ್ ಪಾಸಿಟಿವ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ನೀವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀರಾ ಒಂದು ವೇಳೆ ಪಾಸಿಟಿವ್ ಆಗಿ ನೀವು ಇದ್ದರೆ ಅನ್ನೋದು. ಓಕೆ, ಸೊ ಫೈನಲ್ ಆರ್ಕೇಂಜಲ್ಸ್ ಆ್ಯಂಡ್ ಗಾರ್ಡಿಯನ್ ಏಂಜಲ್ಸ್ ಇಂದ ಏನು ನಿಮಗೆ ಫೈನಲ್ ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ,
ಆಪರ್ಚುನಿಟಿ ನೋಡಿ, ಜುಲೈ ತಿಂಗಳಲ್ಲಿ ಆಪರ್ಚುನಿಟಿ ಇದೆ ನಿಮಗೆ. ಸೊ ಎಲ್ಲ ಥರದ ಆಪರ್ಚುನಿಟಿ, ಏನಾದರೂ ಮನೆ ಸೇಲ್ ಮಾಡಬೇಕು ಅಂತ ಇದ್ದೀರಾ, ಆಪರ್ಚುನಿಟಿ ಸಿಗುತ್ತೆ. ಮನೆ ತೊಗೊಳ್ಬೇಕು ಅಂತ ಇದ್ದೀರಾ, ಆಪರ್ಚುನಿಟಿ ಸಿಗುತ್ತೆ. ಮ್ಯಾರೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಆಪರ್ಚುನಿಟಿ ಬರುತ್ತೆ. ಪ್ರಪೋಸಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಆಪರ್ಚುನಿಟಿ ಇದೆ. ಅವಕಾಶಗಳ ಸುರಿಮಳೆನೇ ಇದೆ ಪಾಯಿಲ್ ನಂಬರ್ 2 ನಿಮಗೆ. ಓಕೆ, ಫೈನಲ್ ಕಾರ್ಡ್, ಆತ್ಮವಿಶ್ವಾಸದಿಂದ ಯಶಸ್ಸು ಗಳಿಸಲು ಓಡುತ್ತಿದ್ದೇನೆ ಅಂತಂದರೆ ಆತ್ಮವಿಶ್ವಾಸ. ನಾನು ಇಲ್ಲಿ ಎಷ್ಟು ಕರೇಜ್, ಧೈರ್ಯ ಬಗ್ಗೆ ಹೇಳಿದೆ. ಸೊ ಇದು ಕೂಡ ಅದನ್ನೇ ಹೇಳ್ತಾ ಇದೆ ನಿಮಗೆ ಯಾವುದು ಸರಿ, ನಿಮಗೆ ಯಾವುದು ಗುಡ್ ಆ್ಯಂಡ್ ಬ್ಯಾಡ್ ಎರಡನ್ನು ಮೆಲುಕು ಹಾಕುವಂಥ ಒಂದು ಭಾವ ನಿಮ್ಮಲ್ಲಿ ಇರಬೇಕಾಗತ್ತೆ. ಆದಷ್ಟು ನ್ಯೂಟ್ರಲ್ ಆಗಿ ಹೋಗಬೇಕಾಗತ್ತೆ. ಸುಖ ದುಃಖ ನಾನು ಎಲ್ಲೋ ಹೋಗ್ತೀನಿ, ಅಲ್ಲಿ ನನಗೆ ಸುಖನೂ ಇದೆ ದುಃಖನೂ ಇದೆ. ಸೊ ಅದನ್ನ ಲೈಕ್ ನಾವು ಮೈಂಡಲ್ಲಿ ಮೊದಲೇ ಫಿಕ್ಸ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಸೊ ಯಾವಾಗಲೂ ನಿಮಗೆ ಸುಖನೇ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಯಾವಾಗಲೂ ನಿಮಗೆ ದುಃಖನೇ ಕೂಡ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಎರಡೂ ಕೂಡ ಸಿಗುತ್ತೆ, ಆ ಭಾವ ನಿಮ್ಮಲ್ಲಿ ಇರಬೇಕಾಗತ್ತೆ ಮೊದಲೇ. ಓಕೆ, ಸೊ ಆವಾಗ ಮಾತ್ರ ಯಶಸ್ಸನ್ನು ಗಳಿಸಲು ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಪಾಯಿಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಇಸ್ ಪಾಯಿಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.